7 ರಾತ್ರಿ 7 ಹಗಲು ಕುದಿಯುವ ಎಣ್ಣೆಯಲ್ಲಿ ಜನ ಸೇರಿದ್ದಾರೆ. ಕುದೀತಾ ಉಂಟು, ಬಾನೆತ್ತರಕ್ಕೆ ಅದರ ಹೊಗೆ ಹೋಗ್ತಾ ಉಂಟು. ಆದರೆ ಜನಗಳಿಗೆ ಕುದಿಯುತ್ತದೆ. ಈ ಮೈಂದ ಬೈದ್ಯರು ಅದಕ್ಕೆ 3 ಸುತ್ತು ಬಂದು ಒಂದಿಯಲ್ಲಿ ಗಂಧವನ್ನು ಹಾಕಿದಾಗ, ಕಿರುಬೇಳೆ ಹಾಕಿದಾಗ ತಣ್ಣೆ ಕಾಣ್ತದೆ, ಧೈರ್ಯ ಬರ್ತದೆ. ಅವರು ಅದಕ್ಕೆ ಇಳಿತಾರೆ. ಇಳಿದು ಪಕ್ಕ ಏಳುವುದಿಲ್ಲ. ಆಗ ಹೇಳ್ತಾರೆ ಮೈಂದ ಬೈದ ಸತ್ತು ಹೋದಂತ ಎಲ್ಲ ಕುಹಕ ಆಡ್ತಾರೆ. ಅವರು ಒಮ್ಮೆಲೆ ಎದ್ದು ತಲೆಯನ್ನು ಹೊಡವುತ್ತಾರೆ. ಅದು ಸೀದಾ ಹೋಗಿ ಅರಮನೆಯ ಅಂತಃಪುರದಲ್ಲಿರುವಂಥ ರಾಣಿಗೆ ಬಿದ್ದು ಅಲ್ಲಿ ಚೀರಾಟದಿಂದ ಅವರು ಹೊರಬರ್ತಾರೆ. 2ನೇ ಸಲ ಮುಳುಗಿ ಎದ್ದಾಗ ಆ ಎಣ್ಣೆಯ ರಭಸಕ್ಕೆ ತಲೆ ಕೊಡದಾಗ ಎಲ್ಲ ಊರ ಮಂದಿಗೆ ಬಿದ್ದು ಅವರು ಚೀರಾಡ್ತಾರೆ. 3ನೇ ಸಲ ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿ ಮುಳುಗಿ ಎದ್ದು ತಲೆಯನ್ನು ಕೊಡೆದಾಗ ಅದು ಅರಸರ ಕಾಲ ಬುಡಕ್ಕೆ ಬಿದ್ದು ಕುಂಬಳಗ ಇಷ್ಟು ದೊಡ್ಡ ಒಂದು ಗುಳ್ಳೆ ಬಂದು ಅವರು ಸಹ ಚೀರಾಡ್ತಾರೆ. ಇಂಥ ಕಾರ್ಣಿಕ ಪುರುಷ ನನ್ನ ಊರಲ್ಲಿರೋದು ಬಹಳ ನನಗೆ ಸಂತೋಷ ಅಂತ. ಈ ಸಂದರ್ಭದಲ್ಲಿ ಮೈಂದ ಬೈದ್ಯರು ಎಣ್ಣೆಯಿಂದ ಇಳಿಯುವಾಗ ಅವರಿಗೆ ಇರುವರು ವೈದ್ಯ ಶಕ್ತಿಗಳು ಆವೇಶ ಬರ್ತದೆ. ವೈದ್ಯ ಶಕ್ತಿಗಳ ಆವೇಶ ಬಂದು ಅಲ್ಲಿ ನುಡಿಯನ್ನು ಕೊಡ್ತಾರೆ. ಅಲ್ಲಿಂದ ನುಡಿಯನ್ನು ಕೊಟ್ಟು ಅರಸರು ಬಹಳ ಅರಿಕೆಯಿಂದ ಮಾಡ್ತಾರೆ. ಕಾಣಿಕೆಯನ್ನು ತೆಂಗಿನಕಾಯಿ ಬಿಸಾಡ್ತಾರೆ. ಅದು ಬಂದು ನಂದನ ಬಿತ್ತಿರ ಅಂತಂದು ಬೀಳ್ತದೆ. ಅಲ್ಲಿಂದ ಪುನಃ ಅದು ಪ್ರಶಸ್ತ ಜಾಗ ಅಲ್ಲ ಅಂತ ಬಗ್ಗತೋಟಗೆ ಬೀಳ್ತದೆ. ಅದು ಸಹ ತಗ್ಗು ಪ್ರದೇಶ ಅಂತ. ಮತ್ತೆ 3ನೇ ಕಾಯಿ ಎಸೆಯುವಾಗ ಅದು ಈ ಕೇಂಜ ಮಲೆಯಲ್ಲಿ ಇದು ಆಗ ದಟ್ಟ ಕಾನನ. ಈ ಕ್ಷೇತ್ರದಲ್ಲಿ ಆ ಕಾಯಿ ಬೀಳ್ತದೆ. ಈ ಕ್ಷೇತ್ರದಲ್ಲಿ ಪ್ರದೇಶದಲ್ಲಿದ್ದಂಥ ಈಗ ಗರಡಿ ಮನೆ ಇರುವಂಥ ಅವರ ಒಂದು ಆಕಳು ದಿವಸ ಬರ್ತದೆ. ಬಂದು ಈ ತೆಂಗಿನಕಾಯಿ ಬಿದ್ದಂಥ ತೆಂಗಿನಕಾಯಿಗೆ ಹಾಲನ್ನು ಸುರಿಸಿ ಹೋಗ್ತದೆ. ಇಲ್ಲಿ ಮನೆಯಲ್ಲಿ ಹಾಲು ಕರೆಯುವಾಗ ಹಾಲು ಬರೋದಿಲ್ಲ. ಇದೆಂಥ ಚೋದ್ಯ ಅಂತ ನೋಡಿಕೊಂಡು ಇಲ್ಲಿ ಕಾಯಿ ಸಿಗ್ತದೆ. ಆನಂತರ ಅರಸರನ್ನು ಸೇರಿಸಿಕೊಂಡು ನಮ್ಮ ಎಲ್ಲೂರು ಈಶ್ವರದ ದೇವರು, ಗ್ರಾಮ ದೇವರು, ಕಳತ್ತೂರು ಮಾಲಿಂಗೇಶ್ವರ ದೇವರು ಎಲ್ಲ ಸೇರಿಕೊಂಡು 8-16 ಜಾಗು ಅಂದರೆ ಕುತ್ಯಾರುಗುತ್ತು, ಪನಿಮಾರುಗುತ್ತು, ಹಾಗೆ 4 ಬರ್ಕೆಯವರು, ನಮ್ಮ ಗರಡಿ ಪೂಜಾರಿ, ಗರಡಿ ಮನೆತನ, ಬಗ್ಗತೋಟದ ಮನೆತನ ಸೇರಿಕೊಂಡು ಈ ಗರಡಿಯನ್ನು ಊರವರು ಸೇರಿಸಿಕೊಂಡು ಕಟ್ಟಿರಿಸ್ತಾರೆ. ಯಾವ ಕಾಲದಲ್ಲಿ ಆಗಿದೆ ಅಂತ ನಮಗೆ ಗೊತ್ತಿಲ್ಲ. ಭಾಳ ಕಾರ್ಣಿಕದ ಅದ್ಭುತ ಸಾನ್ನಿಧ್ಯ ಇರುವಂಥ, ಇಲ್ಲಿ ಹೇಳಿಕೊಟ್ಟಂಥ ಯಾವುದೇ ಹರಕೆದ್ರೆ ಒಂದು ಕಾಲದಲ್ಲಿ ಅವರಿಗೆ ಅದರ ಫಲ ಸಿಗುವಂಥ ಬಹಳ ಅದ್ಭುತ ಸಾನ್ನಿಧ್ಯ ಇರುವಂಥ ಈ ಕ್ಷೇತ್ರ. ಇದು ಪೂರ್ವಿಕ ಕಾಲದಲ್ಲಿ 1965ರಲ್ಲಿ ಜೀರ್ಣೋದ್ಧಾರಗೊಂಡು 2013ನೇ ಸಭೆಯಲ್ಲಿ ಪುನರಪಿಯಾಗಿ ಕೆಂಪುಗಲ್ಲಿನ ಗೋಡೆಯೊಂದಿಗೆ ತುಳುನಾಡಿನ ಅಪರೂಪದಂಥ ಒಂದು ಗರಡಿಯನ್ನು ನಾವು ನಮ್ಮ ಎಲ್ಲ ಬೊಂಬಾಯಿಯ ಸದ್ಭಕ್ತರು, ಊರಿನ ಸದ್ಭಕ್ತರು ಸೇರಿಕೊಂಡು ಸುಮಾರು 1,10,00,000ದಲ್ಲಿ ಈ ಒಂದು ಜೀರ್ಣೋದ್ಧಾರ ಮಾಡಿದ್ದೇವೆ. ಆರುಕೋಲು ಗುಂಡದಲ್ಲಿ ನಾಗಬ್ರಹ್ಮ ದೇವರು, ಹಾಗೆ ಇದರಲ್ಲಿ ಗಾಳಿದೇವರು, ಎಡಭಾಗದಲ್ಲಿ ಕೋಟಿ ಚೆನ್ನೆಯವರು, ಬಲಭಾಗದಲ್ಲಿ ಕುಜುಮಕಾಂಜವ, ಒಕ್ಕುಬಳ್ಳಾಲ, ಪಡಮಣಿತ್ತಾಯ ಹಾಗೂ ಮಾಯಂದಾಲ್ ಮತ್ತು ಮಗು. ಹಾಗೆ ಹೊರಗಿನ ಭಾಗಕ್ಕೆ ಹೋಗುವಾಗ ನಾವು ಬಲಭಾಗದಲ್ಲಿ ದೈವ ಪಿಲ್ಚಂಡಿ, ಎದುರು ಭಾಗದಲ್ಲಿ ಧರ್ಮಜಾರಂದಯ ಹಾಗೂ ಮುರ್ಚಂಡಿ ಪರಿವಾರ ಶಕ್ತಿಗಳು ಇವೆ. ಹಾಗೆ ಅಯ್ಯದ ಕಲ್ಲುಂಟು, ತುಳಸಿ ಕಟ್ಟೆ ಉಂಟು. ಬಹಳ ಪ್ರಸಿದ್ಧಿ ಪಡೆದಂಥ ಗರಡಿ. ನಮ್ಮ ಗರಡಿಯ ಪೂಜಾರಿ ಶ್ರೀಯುತ ಅಜಿತ್ ಪೂಜಾರಿಯವರು. ಈ ಕ್ಷೇತ್ರದಲ್ಲಿ ವಿಶೇಷವಾಗಿ 12 ತಿಂಗಳು ಜಾತ್ರೆ ನಡೆಯುವಂಥ ಈ ಕ್ಷೇತ್ರ. ಇಲ್ಲಿ ಪ್ರತಿ ತಿಂಗಳು ಪೂಜೆ ಆಗ್ತದೆ. ವಿಶೇಷವಾಗಿದ್ದಂತೆ ಆಟಿಯ ತಿಂಗಳಲ್ಲಿ ಎಲ್ಲಿಯೂ ಸಹ ಪೂಜೆ ಆಗೋದಿಲ್ಲ. ಇಲ್ಲಿ ವಿಶೇಷವಾಗಿ ಕೋಟಿ ಚೆನ್ನೆಯವರು ತಮ್ಮ ಕಲೆ ಕಾರ್ಣಿಕ ತೋರಿಸಿದಂಥ ಆ ಆಟಿ ತಿಂಗಳಲ್ಲಿ ಆಟಿ ಅಮಾವಾಸ್ಯೆ ಅಂತ ಹೇಳ್ತಾರೆ. ಆ ದಿವಸ ಇಲ್ಲಿ ಅನ್ನ ನೈವೇದ್ಯ ಅಗಿಲು ಸೇವೆ ಆಗ್ತದೆ. ಇದು ಯಾವ ಗರಡಿಯಲ್ಲಿ ಸಹ ಇಲ್ಲ. ಇಲ್ಲಿ ನಮಗೆ ಸಂಬಂಧಪಟ್ಟಂಥ 6 ಗರಡಿ ಉಂಟು. ಈ 6 ಗರಡಿಗೆ ಮೊದಲ ಗರಡಿ ನಮ್ಮ ಕೇಂಜಿಗೆ 1ನೇ ಗರಡಿ ಅಂತ ಪ್ರಸಿದ್ಧಿ ಪಡೆದಿದೆ. ಮತ್ತು ಸನಾತನ ಧರ್ಮದಲ್ಲಿ ನಮ್ಮ ದೊಡ್ಡ ದೇವಸ್ಥಾನಗಳಿದ್ದ ಮಲೆಯಲ್ಲಿ ತಿರುಮಲೆ, ಮರುತ್ವ ಮಲೆ, ಶಬರಿಮಲೆ, ಕೊಡಚಾದ್ರಿ ಮಲೆ, ಹಾಗೆ ಇದು ಕೇಂಜ ಮಲೆ ಅಂತ ಪ್ರಸಿದ್ಧಿ ಪಡೆದಂಥ ಗರಡಿ ಆಗಿರ್ತದೆ. ಆನಂತರ ಬರೋದು ನಮ್ಮ ಸೋಣದ ಅಗೇಲ್ ಅಂತ, ಅದು ಸೋಣ 5 ಹೋಗುವ ಬರ್ತದೆ. ಆಮೇಲೆ ಚೌತಿ ಪೂಜೆ, ಸೋಣ ಪಂಚಗಜ್ಜೆ ಆಗ್ತದೆ. ಆನಂತರ ಅಷ್ಟಮಿಗೆ ಒಂದು ಅರ್ಘ್ಯ ಬಿಡುತ್ತೇವೆ, ದೀಪಾವಳಿ ಪೂಜೆ ಹಾಗೂ ಡಿಸೆಂಬರ್ ಜಾರ್ದೆ ಹುಣ್ಣಿಮೆಯಂದು ಇಲ್ಲಿ ಗರಡಿ ಪ್ರವೇಶವಾಗಿ ನಮ್ಮ 3ರಂದು ಜಾತ್ರೋತ್ಸವ ನಡೀತದೆ. ಈ ಸಲ ನಮ್ಮ ಡಿಸೆಂಬರ್ 6ಕ್ಕೆ ಇಲ್ಲಿ ನೇಮೋತ್ಸವ ನಡೀತದೆ. ಸದ್ಭಕ್ತರು ವರ್ಷಂ ಪ್ರತಿ ಜಾಸ್ತಿ ಬರ್ತಾ ಇದ್ದಾರೆ. ಭಾಳ ಕಾರಣಿಕ ಅಂದರೆ ಇನ್ನು ಏನು ಜನ ಬಂದು ಹರಕೆ ನಮ್ಮ ಹತ್ರ ಭಿನ್ನವಿಸ್ಕೊಳ್ತಾರ, ಅದು ಖಂಡಿತವಾಗಿಯೂ ಫಲ ಕೊಡುತ್ತಂಥ ಕ್ಷೇತ್ರ.
ಹಾಗೆ ಇನ್ನು ಮುಂದಕ್ಕೆ ಯಾರಾದರೂ ಬಂದರೆ ಅವರಿಗೆ ಆಗುವಂಥ ಸಂತಾನ ಫಲವಾಗಲಿ, ಮದುವೆ ಆಗಲಿ, ವ್ಯಾಪಾರದಾಗಲಿ, ಯಾವುದೇ ಆಗಲಿ, ಯಾವುದೇ ವಿಷಯವನ್ನು ಇಲ್ಲಿ ಪ್ರಸ್ತಾಪಿಸಿದರೆ, ದೇವರ ಆರೈಕೆ ಮಾಡಿದರೆ ಖಂಡಿತವಾಗಿ ಅವರಿಗೆ ಯಶಸ್ಸು ಸಿಗ್ತದೆ. ಇಂಥ ಒಂದು ಅದ್ಭುತ ಸಾನ್ನಿಧ್ಯಕ್ಕೆ ಎಲ್ಲ ಭಕ್ತರು ಬಂದು ತಮ್ಮ ಕಷ್ಟಗಳನ್ನು ಹೇಳ್ಕೊಂಡ್ರೆ ಆ ಅಭೀಷ್ಟನ್ನು ಕೊಡುವಂಥ ಈ ಕಲಿಯುಗದ ಕಾಮಧೇನು ತಪ್ಪಿಲ್ಲ ಅಂತ ಪರಮ ಪೂಜ್ಯ ಬ್ರಹ್ಮವೈದ್ಯರುಗಳ ಅನುಗ್ರಹ ತಮಗೆಲ್ಲರಿಗೂ ಸಿಗಲಿ ಎಂದು ನಾನು ಪ್ರಾರ್ಥಿಸಿಕೊಂಡು ಈ ಒಂದು ನಮ್ಮ ಗರಡಿಯ ಮಹಾತ್ಮೆ ಆ ಇತಿಹಾಸವನ್ನು ಇಷ್ಟು ಸ್ಥೂಲವಾಗಿ ನಾನು ಹೇಳ್ತೇನೆ. ಎಲ್ರಿಗೂ ವಂದನೆಗಳು.